125ನೇ ಶ್ಲೋಕದಲ್ಲಿ ಹ್ಮ್ ಯಾವನಿಂದ ಈ ಪ್ರಪಂಚವೆಲ್ಲವೂ ವ್ಯಾಪಕವಾಗಿರುವುದು ಒಂದು, ಹ್ಮ್ ಆದರೆ ಯಾವನನ್ನು ಯಾವುದು ವ್ಯಾಪಿಸಲಾರದು ಎರಡನೇದ್ದು. ಹ್ಮ್ ಪ್ರಕಾಶಿಸುತ್ತಿರುವ ಯಾವನನ್ನ ಅನುಸರಿಸಿ ಹ್ಮ್ ತೇಜೋರೂಪವಾದ ಇವೆಲ್ಲವೂ ಬೆಳಗುತ್ತಿರುವವು, ಹ್ಮ್ ಅವನೇ ಆತ್ಮ ಅಂತ ಹೇಳಿದ್ರು ಅವ್ರು. ಹ್ಮ್ ಹೇಗೆ ಅಂದ್ರೆ, ಹ್ಮ್ ಯಾರಿಂದ ಈ ಜಗತ್ತೆಲ್ಲವೂ ವ್ಯಾಪಕವಾಗಿದೆಯೋ, ಹ್ಮ್ ಇದು ಜಗತ್ತು ಇಷ್ಟು ವ್ಯಾಪಿಸಲಿಕ್ಕೆ ಯಾರಿಂದ ಕಾರಣ ಅಂದ್ರೆ ಆತ್ಮ ಅಂತ. ಹ್ಮ್ ಆ ಆತ್ಮನಿಂದ ಈ ವಿಶ್ವವೆಲ್ಲವೂ ವ್ಯಾಪಕವಾಗಿದೆ, ಹ್ಮ್ ಪೂರ್ಣವಾಗಿದೆ. ಹ್ಮ್ ಆದರೆ ಯಾರನ್ನು ಯಾವುದು ವ್ಯಾಪಿಸಲು ಸಾಧ್ಯವಿಲ್ಲೋ ಅವನೇ ಆತ್ಮನಂದ್ರು. ಹ್ಮ್ ಆತ್ಮನನ್ನ ಮುಚ್ಚಲಿಕ್ಕೆ ಹ್ಮ್ ಯಾರಿಂದ ಸಾಧ್ಯವಾಗುವುದಿಲ್ಲವೋ, ಹ್ಮ್ ಅಂದ್ರೆ ಯಾವುದನ್ನ ಮುಚ್ಚಲಿಕ್ಕೆ ಅಸಾಧ್ಯವೋ ಅದೇ ಆತ್ಮಂದ್ರು. ಹ್ಮ್ ಅಜ್ಞಾನ ಕೂಡ ಆವೃತ ಆಗ್ಯದ, ಮುಚ್ಚದಂದ್ರೆ ಹ್ಮ್ ಅದು ಜ್ಞಾನ ಅಂತ ಅರ್ಥ ಆಯ್ತಲ್ರಿ. ಹ್ಮ್ ಆ ಜ್ಞಾನದ ಆಧಾರದಿಂದ ಅಜ್ಞಾನ ಮುಚ್ಚಲಿಕ್ಕೆ ಸಾಧ್ಯ ಆಗದೆ ವಿನಃ ಹ್ಮ್ ಆ ಜ್ಞಾನನೇ ಇದ್ದಿಲ್ಲದ್ರೆ ಮುಚ್ಚಲಿಕ್ಕೆ ಹೇಗ್ ಬರ್ತದೆ? ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹ್ಮ್ ಈಗ ಸಾಮಾನ್ಯವಾಗಿ ಒಂದು ಕಾರ್ ಇರ್ಲಿ, ಸೈಕಲ್ ಮೋಟರ್ ಇರ್ಲಿ, ಹ್ಮ್ ಅದಕ್ಕೆ ಮೇಲೆ ಹೊದಿಕೆಯನ್ನು ಹಾಕ್ಲಿಕ್ಕೆ ಹ್ಮ್ ಕೆಲವು ಕವರ್ಗಳನ್ನ ತಂದಿರ್ತೀವಿ. ಹ್ಮ್ ನಾವು ಆ ಬಟ್ಟೆಯನ್ನ ಕವರ್ ಅನ್ನ ಹಾಕಿದಾಗ ನಮಗ ಕಾರು ಬೈಕ್ ಕಾಣಂಗಿಲ್ಲ, ಹ್ಮ್ ಅದು ಕಾರಿನ ತರ ಬೈಕ್ ತರ ನಿಂತದ್ರಿ. ಹ್ಮ್ ಅದು ಕಾರೇ ಇದ್ದಿಲ್ಲ, ಬೈಕೇ ಇದ್ದಿಲ್ಲ, ಕವರ್ ಹಾಕಿದ್ರೆ ನಿಲ್ತದನ್ರಿ ಅದು? ಆ ಕವರ್ ನಿಲ್ಲಲ್ಲ, ಹ್ಮ್ ಅದು ಬಿದ್ದು ಬಿಡ್ತದ ನೋಡ್ರಿ. ಹ್ಮ್ ಆಮೇಲೆ ಅದರಂತೆ ಅದು ತೋರ್ಲಿಕ್ಕೆ ಶಕ್ತಿ ಇಲ್ಲ. ಹ್ಮ್ ಆದ್ರೆ ಏನಾದ್ರು ಮುಚ್ಚಿದೆ ಅಂದ್ರೆ ಹ್ಮ್ ಮುಚ್ಚಿದ ವಸ್ತುವಿನ ಆಧಾರದಲ್ಲಿ ಅದು ನಿಂತಿದೆ ಅಂತ ಅರ್ಥ ಮಾಡ್ಬೇಕ್ರಿ. ಹ್ಮ್ ಸ್ವತಂತ್ರವಾಗಿ ಇವು ಯಾವಕ್ಕೂ ಶಕ್ತಿ ಇಲ್ಲ, ಹ್ಮ್ ಗಾಳಿಯಲ್ಲಿ ಹಾರಿ ಬಿಡ್ತಾವ ಅಥವಾ ಕೆಳಗೆ ಬೀಳ್ತಾವ. ಹ್ಮ್ ಅದರಂತೆ ಆತ್ಮನನ್ನ ಅಜ್ಞಾನ ಮುಚ್ಚಿದೆ ಅಂದರೂ ಕೂಡ ಹ್ಮ್ ಒಳಗಡೆ ಆಧಾರವಾದ ಬೈಕ್ ಕಾರಿದ್ದಂತೆ ಹ್ಮ್ ಅಜ್ಞಾನದ ಒಳಗೆ ಆತ್ಮ ಅಂತ ಅರ್ಥ ಮಾಡ್ಬೇಕ್ರಿ. ಹ್ಮ್ ಅದು ಇದ್ದಿಲ್ಲ ಅಂದ್ರೆ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಇವು ನಿಲ್ಲಂಗಿಲ್ಲ ಅಂತ, ಅವು ಹಾರಿ ಹೋಗ್ಬಿಡ್ತಾವ ಅವು. ಅದರಂತೆ ಏನ ವಿಶ್ವವಿದಂ ವ್ಯಾಕ್ತಂ ಎಂ ನ ವ್ಯಾಪ್ನೋತಿ ಕಿಂಚನ, ಎಲ್ಲೆಡೆಯಲ್ಲಿಯೂ ವ್ಯಾಪಕವಾಗಿರುವ ಆತ್ಮನನ್ನು ನಮ್ಮ ಮನಸ್ಸು ಗ್ರಹಿಸಲಾರದು, ನಮ್ಮ ಮನಸ್ಸು ಕಂಡು ಹಿಡಿಯಲಾರದು. ಹೇಗೆಂದರೆ ಆತ್ಮವನ್ನ ಅರಿಯಲು ನಮ್ಮ ಮನಸ್ಸನ್ನು ಅದರ ಸರಿ ಸಮಕ್ಕೆ ಶುಚಿಗೊಳಿಸಬೇಕು ಮತ್ತು ಶ್ರುತಿಯಲ್ಲಿ ಏಕತಾನವಿಲ್ಲದಿದ್ದರೆ, ತಾಳ ಲಯಗಳು ಸಾಮರಸ್ಯ ಇಲ್ಲದಿದ್ದರೆ ಆ ಒಂದು ಗಾಯಕನ ಹಾಡು ನಮಗೆ ಸಂತೋಷ ಆಗದು ನೋಡ್ರಿ. ಹಾಡಿನ ಶ್ರುತಿ ಇರಬೇಕು, ಒಂದು ಏಕತಾ ನಾದ ಇರಬೇಕು, ಅದಕ್ಕೆ ತಕ್ಕಂತೆ ತಾಳ ಲಯಗಳಿರಬೇಕು. ಇವು ಇರದೇ ಇದ್ರೆ ಆ ಗಾನ ನಮಗ ಬಹಳ ಹಿತ ಅನಿಸಂಗಿಲ್ಲ, ಅಹಿತ ಆಗ್ತದೆ. ಮತ್ತೆ ಅದರ ಮಾಧುರ್ಯವು ಹೊರಹೊಮ್ಮುವುದಿಲ್ಲ. ಶ್ರುತಿಲಯಬದ್ಧವಾಗಿ ಇಲ್ಲದಂದ್ರೆ ಅದರ ಗಾಂಭೀರ್ಯತೆ ಹೊರಗೆ ಬರಂಗಿಲ್ರಿ.
ಹಾಗೆಯೇ ಹ್ಮ್ ನಾವು ಆತ್ಮವನ್ನ ಅರಿಯಬೇಕಾದರೆ ಹ್ಮ್ ಹ್ಮ್ ಅದರ ಮಟ್ಟಕ್ಕೆ ಹೇರಿ ನಮ್ಮ ಗ್ರಹಣ ಶಕ್ತಿಯನ್ನ ಸಾಕಾದಷ್ಟು ಹ್ಮ್ ಅತಿ ಸೂಕ್ಷ್ಮವಾಗಿ ಮಾಡ್ಬೇಕು ನೋಡ್ರಿ. ಹ್ಮ್ ಹೌದು. ಸೂಕ್ಷ್ಮವಾಗಿ ಆಗ್ಬೇಕಂದ್ರೆ ಹ್ಮ್ ಹ್ಮ್ ಅದರಲ್ಲಿ ದುರ್ಗುಣ ಅನ್ನುವಂಥದ್ದು, ಹ್ಮ್ ದುರ್ವಿಚಾರ ಅನ್ನುವಂಥದ್ದು, ಹ್ಮ್ ಹ್ಮ್ ಆಸೆ ಅಮಿಷೆಗಳಿಂದ ಭಾರವಾಗಿದೆ ಈ ಮನಸ್ಸು. ಹ್ಮ್ ಹ್ಮ್ ಎದರಿಂದ ಭಾರ ಆಗ್ಯದಮ್ಮ? ಆಸೆ ಆಕಾಂಕ್ಷೆಗಳಿಂದ. ಹ್ಮ್ ಹ್ಮ್ ಈ ಎರಡನ್ನ ತೆಗೆದಾಗ ಮನಸ್ಸು ಹಗೂರ ಆಗ್ತದೆ. ಹ್ಮ್ ಹ್ಮ್ ಹಗೂರಾದಾಗ ಅದು ಆತ್ಮನ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ನೋಡ್ರಿ. ಹ್ಮ್ ಹ್ಮ್ ಸಾಮಾನ್ಯವಾಗಿ ಹ್ಮ್ ಹ್ಮ್ ನೀವೆಲ್ಲ ನೋಡ್ರಿ, ನಾವು ನೋಡಿವಿ, ಸುಮ್ನೆ ಮಾತಾಡೋದ್ರಿ. ಹ್ಮ್ ಹ್ಮ್ ಈಗ ಗಾಳಿ ಅನ್ನುವಂಥದ್ದು ಒಂದು ಲಾರಿಯ ಟ್ಯೂಬ್ ಅಲ್ಲಿ ಒಂದು ಟೈರ್ ಅಲ್ಲಿ ತುಂಬಿದೆ, ಹ್ಮ್ ಹ್ಮ್ ಹೌದಲ್ರಿ? ಹೌದು ಹೌದು. ಇನ್ನೊಂದು ಗಾಳಿ ಒಂದು ಸಾಮಾನ್ಯ ಹ್ಮ್ ಪಿಪಿ ಅಂತ ಹೇಳ್ರಿ, ಬಲೂನ್, ಹ್ಮ್ ಹ್ಮ್ ಬಲೂನ್ಗಳಲ್ಲಿ ತುಂಬಿದೆ. ಹ್ಮ್ ಹ್ಮ್ ಇದೇ ಗಾಳಿ ಅಲ್ಲಿನೂ ಇದೆ, ಇದೇ ಗಾಳಿ ಇಲ್ಲಿದೆ. ಹ್ಮ್ ಹ್ಮ್ ಆದ್ರೆ ಬಲೂನ್ ಅಲ್ಲಿ ಇರ್ತಕ್ಕಂತ ಗಾಳಿ ಏನಾಗ್ತದೆ, ಬಿಟ್ಟ ತಕ್ಷಣ ಮೇಲೆ ಹೋಗ್ತದ್ರಿ. ಅದು ಹ್ಮ್ ಹ್ಮ್ ಮೇಲಕ್ ಹೋಗ್ತಲ್ರಿ, ಹೌದು ಹೌದು. ಆಕಾಶ ಎತ್ತರಕ್ಕೆ ಹೋಗಿ ಶುರು ಮಾಡ್ತಾವ. ಹ್ಮ್ ಹ್ಮ್ ಆದ್ರೆ ಈ ಟೀರಿಗಿನ ಹೋಗ್ತದೇನು ಮೇಲೆ? ಇಲ್ಲ. ಹ್ಮ್ ಹೋಗಿ ಅದ್ರ ಗಾಳಿ ಇಲ್ಲೇನು ಹ್ಮ್ ಇದೆ. ಹ್ಮ್ ಹ್ಮ್ ಆದ್ರೂ ಕೂಡ ಒಂದು ಹೋಗ್ತದ, ಒಂದು ಬೀಳ್ತದ. ಹ್ಮ್ ಹ್ಮ್ ಕಾರಣ ಅದು ಸೂಕ್ಷ್ಮವಾದ ಬಲೂನ್. ಹ್ಮ್ ಹ್ಮ್ ಅವ್ರ ಉಪಾಧಿ ಬಹಳ ಸೂಕ್ಷ್ಮ ಇರಲ್ರಿ, ಹೌದು ಹೌದು. ಹಂಗಾಗಿ ಅದು ಮೇಲೆ ಹೋಗ್ತದ. ಈ ಉಪಾಧಿ ಬಹಳ ಸ್ಥೂಲ ಇದ್ದ ಕಾರಣ ಟೈರು ಕೆಳಗೆ ಬೀಳ್ತದ. ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಹ್ಮ್ ನಮ್ಮ ಮನಸ್ಸು ಅನ್ನುವಂಥದ್ದು ಹ್ಮ್ ಹ್ಮ್ ಆತ್ಮನನ್ನ ತಿಳಿಬೇಕಾಗಿತ್ತಂದ್ರೆ ಹ್ಮ್ ಹ್ಮ್ ಅದರ ಮಟ್ಟಕ್ಕೆ ಹೇರಿ ನಮ್ಮ ಗ್ರಹಣ ಶಕ್ತಿಯನ್ನ ಸಾಕಷ್ಟು ಸೂಕ್ಷ್ಮವಾಗಿ ಮಾಡ್ಬೇಕಂತ. ಹ್ಮ್ ಹ್ಮ್ ಸೂಕ್ಷ್ಮ ಆದಂಗೆಲ್ಲ ಅಲ್ಲೇನ್ರಿ ಹ್ಮ್ ಸ್ಥೂಲ ಯಾಕಾಗದಂದ್ರೆ ಇವೆಲ್ಲ ಪ್ರಾಪಂಚಿಕ ಹ್ಮ್ ಹ್ಮ್ ಸಂಸಾರ ವಿಷಯಾದಿಗಳನ್ನ ತುಂಬಿ ಅದು ಭಾರ ಆಗ್ಯದ. ಹ್ಮ್ ಹ್ಮ್ ಅವನ ತೆಗೆದು ಹಾಕಿದ್ರೆ ಅದೇ ಮನಸ್ಸು ಬಲೂನ್ ಆದಂಗ ಆಗ್ತದೆ. ಹ್ಮ್ ಹ್ಮ್ ಈ ರೀತಿ ಹ್ಮ್ ಇಲ್ಲವಾದರೆ ಅದು ನಮಗೆ ಅಗೋಚರ. ಹ್ಮ್ ಆ ಮಟ್ಟಕ್ಕೆ ಹೋಗಿ ನೋಡ್ಲಿಲ್ಲ ಅದು ನಮ್ಗೆ ಕಾಣಂಗಿಲ್ಲ ಅಂತ. ಹ್ಮ್ ಹ್ಮ್ ಸದ್ಯದಲ್ಲಿ ಹ್ಮ್ ಬಾಹ್ಯ ವಿಷಯಗಳ ಮಟ್ಟವನ್ನ ಮೀರಿ ಹ್ಮ್ ಹ್ಮ್ ನಮ್ಮ ಮನಸ್ಸು ಇಲ್ಲಿವರೆಗೂ ಏರಿಲ್ಲ ಮೇಲ್ಮಟ್ಟಕ್ಕೆ. ಹ್ಮ್ ಹ್ಮ್ ಆದ್ದರಿಂದಲೇ ಅಂಥ ಸರ್ವ ವ್ಯಾಪ್ತಿಯಾದ ಶುದ್ಧ ಆತ್ಮ ಸ್ವರೂಪವು ಹ್ಮ್ ಹ್ಮ್ ನಮ್ಮ ಅರಿವಿಗೆ ಬರುತ್ತಿಲ್ಲ. ಹ್ಮ್ ಇಷ್ಟೇ ಕಾರಣ ರೀ. ಹ್ಮ್ ಹ್ಮ್ ಈ ಸೂಕ್ಷ್ಮತ್ವದಿಂದಲೇ ವ್ಯಾಪಕತ್ವವು ಉಂಟಾಗುವುದು. ಹ್ಮ್ ಹ್ಮ್ ಆತ್ಮವು ಅತ್ಯಂತ ಸೂಕ್ಷ್ಮ ನೋಡ್ರಿ. ಹ್ಮ್ ಹ್ಮ್ ಅದಕ್ಕೆ ಮನಸ್ಸು ಅತ್ಯಂತ ಸೂಕ್ಷ್ಮಗನೇ ಹೋಗ್ರಿ. ಹ್ಮ್ ಹ್ಮ್ ನಾವು ಸ್ಥೂಲವಾಗಿ ಸೂಕ್ಷ್ಮ ವಸ್ತುವಿನಲ್ಲಿ ಮುಟ್ತೇವೆ ಅಂದ್ರೆ ಆಗಲ್ಲ ಅಂತ. ಅದು ಹ್ಮ್ ಹ್ಮ್ ಅದು ಸರ್ವವ್ಯಾಪ್ತಿ. ಹ್ಮ್ ಹ್ಮ್ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಯಾವುದೂ ಇಲ್ಲವಾದ್ದರಿಂದ ಹ್ಮ್ ಹ್ಮ್ ಅದನ್ನ ವ್ಯಾಪಿಸುವ ವಸ್ತುವೇ ಇಲ್ಲ. ಹ್ಮ್ ಹ್ಮ್ ಅಂದ್ರೆ ಅದನ್ನ ಮುಚ್ಚುವಂತ ವಸ್ತುಗಳೇ ಜಗತ್ತಿನಲ್ಲಿ ಇಲ್ಲ ಅಂತ. ಹ್ಮ್ ಹ್ಮ್ ಆಕಾಶ ಯಾರನ್ನ ಮುಚ್ಚಿದೀವಿ ಅಂದ್ರೆ ಹ್ಮ್ ಜನ ನಗುತ್ತಾರಲ್ಲ. ಹೌದು ಹ್ಮ್ ಆಕಾಶವೇ ಜಗತ್ತನ್ನು ಮುಚ್ಚಬಹುದು ವಿನ ಆಕಾಶವನ್ನ ಮುಚ್ಚುವಂತ ವಸ್ತು ಜಗತ್ತಿನಲ್ಲೇ ಇಲ್ಲ ಅಂತ. ಹ್ಮ್ ಹೌದು. ಇಂಥ ಆಕಾಶಕ್ಕೆ ಇಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಹ್ಮ್ ಹ್ಮ್ ಆಕಾಶಕ್ಕಿಂತ ಅತಿ ಸೂಕ್ಷ್ಮವಾದ ವ್ಯಾಪಕವಾಗಿರುವುದು ಆತ್ಮ. ಹ್ಮ್ ಹ್ಮ್ ಅಂತ ಆತ್ಮನ ಯಾರಾದ್ರೂ ಮುಚ್ಚಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಇಲ್ಲ. ಸಾಧ್ಯನೇ ಇಲ್ಲ. ಹ್ಮ್ ಹ್ಮ್
ಆದರೆ ಅದರ ಅರಿವು ನಮಗೆ ಇಲ್ಲದ ಕಾರಣ ಹ್ಮ್ ಹ್ಮ್ ನಮಗೆ ಏನ್ ಕಾಣ್ತದ್ರಿ ಅಂದ್ರೆ ಹ್ಮ್ ಈ ಅನಿತ್ಯವಾದ ಜಗತ್ತೇ ಸತ್ಯ ಅಂತ ಕಾಣ್ತದ. ಹ್ಮ್ ಹ್ಮ್ ನಿತ್ಯವಾಗಿರ್ತಕ್ಕಂತ ಆತ್ಮ ವಸ್ತುವೇ ಇಲ್ಲ ಅಂತ ಅನಿಸ್ತದ. ಹ್ಮ್ ಹ್ಮ್ ಹೀಗೆ ಅಂದುಕೊಂಡರೂ ಕೂಡ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಹ್ಮ್ ಹ್ಮ್ ಇದಕ್ಕಾಗಿ ಹ್ಮ್ ಹ್ಮ್ ಆ ಆತ್ಮವಾದ ಬ್ರಹ್ಮದಲ್ಲಿ ಹ್ಮ್ ಹ್ಮ್ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಪ್ರಕಾಶಿಸುವುದಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಹ್ಮ್ ನೇಮ ವಿದ್ಯುತ್ತು ಭಾಂತಿ ಕುರು ಅಯಂ ಅಗ್ನಿ ಹ್ಮ್ ಹ್ಮ್ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವವಿಧಂ ವಿಭಾತಿ ಅಂತ ಹ್ಮ್ ಹ್ಮ್ ಮಂಡುಕೋಪನಿಷತ್ತಿನಲ್ಲಿ ನಿರ್ಣಯ ಮಾಡ್ಯಾರ. ಹ್ಮ್ ಹ್ಮ್ ಬ್ರಹ್ಮದಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಪ್ರಕಾಶಿಸುವುದಿಲ್ಲ. ಹ್ಮ್ ಹ್ಮ್ ಈ ಮಿಂಚುಗಳು ಅಲ್ಲಿ ಪ್ರಕಾಶಿಸುವುದಿಲ್ಲ. ಹ್ಮ್ ಹ್ಮ್ ಎಲ್ಲಿ ಬ್ರಹ್ಮ ಆತ್ಮನ ಮೇಲೆ. ಹ್ಮ್ ಹ್ಮ್ ಇನ್ನು ಈ ಅಗ್ನಿಯು ಪ್ರಕಾಶಿಸುವುದಿಲ್ಲ. ಹ್ಮ್ ಹ್ಮ್ ಪ್ರಕಾಶಿಸುತ್ತಿರುವ ಅವನನ್ನೇ ಅನುಸರಿಸಿ ಎಲ್ಲವೂ ಬೆಳಗುತ್ತಿರುವವು. ಹ್ಮ್ ಹ್ಮ್ ನಮ್ಮದ ಹೇಳಿದಂಗೆ ಆಯಸ್ಕಾಂತ ಶಕ್ತಿಯಿಂದ ಹಲವು ಹ್ಮ್ ಹ್ಮ್ ಖಂಡಿತ ವಸ್ತುಗಳ ಶಕ್ತಿ ಬಂದಂಗ. ಹ್ಮ್ ಹ್ಮ್ ಇವುಗಳ ಶಕ್ತಿ ಆಯಸ್ಕಾಂತಕ್ಕೆ ಬಂದಿಲ್ಲ ನೋಡ್ರಿ. ಹ್ಮ್ ಹ್ಮ್ ಅದರಂತೆ ಆತ್ಮನನ್ನ ಬೆಳಗುವಂತ ವಸ್ತುಗಳೇ ಇಲ್ಲ. ಹ್ಮ್ ಹ್ಮ್ ಅದಕ್ಕೆ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂದ್ರ ನೋಡಿ. ತಾರಕಂದ್ರ ನಕ್ಷತ್ರಗಳು. ಹ್ಮ್ ಹ್ಮ್ ಮತ್ತೆ ಯಾವ ವಿದ್ಯುತ್ತಿನಿಂದ ಅವನು ತಿಳಿಯೋಕ್ಕಾಗೋದಿಲ್ಲ. ಹ್ಮ್ ಹ್ಮ್ ಅಂತ ಅಗ್ನಿಯಿಂದ ತಿಳಿಯೋಕ್ಕಾಗೋದಿಲ್ಲ. ಹ್ಮ್ ಈ ರೀತಿ ಎಲ್ಲವೂ ಬೆಳಗುತ್ತಿರುವವು ಅವನನ್ನೇ ಅನುಸರಿಸಿ. ಹ್ಮ್ ಹ್ಮ್ ಅವನ ಜ್ಯೋತಿಯಿಂದಲೇ ಇವೆಲ್ಲವೂ ಬೆಳಗುತ್ತಿರುತ್ತವೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ಕಾರಣ ಹ್ಮ್ ಜಗತ್ತಿನ ಚರ ಅಚರ ವಸ್ತುಗಳೆಲ್ಲವೂ ಆತ್ಮನನ್ನ ಆಧರಿಸಿವೆ. ಹ್ಮ್ ಅವನಿಂದಲೇ ಉಳಿದೆಲ್ಲವೂ ಅಸ್ತಿತ್ವವನ್ನು ಹೊಂದಿವೆ. ಹ್ಮ್ ಹ್ಮ್ ಆತ್ಮವು ತನ್ನ ಚೈತನ್ಯವನ್ನ ನನಗೆ ಕೊಟ್ಟಿರುವುದೆಂದಲೇ ಹ್ಮ್ ಹ್ಮ್ ನನ್ನ ಕಣ್ಣು ನೋಡುವ ಶಕ್ತಿಯನ್ನು ಪಡೆದ ನೋಡ್ರಿ. ಹ್ಮ್ ಹ್ಮ್ ಕಣ್ಣಿಗೆ ನೋಡುವ ಶಕ್ತಿ ಬಂದ ಬಲ್ಪಿಗೆ ಬೆಳಕನ್ನು ಬೀರುವ ಶಕ್ತಿ ಅದನ್ರಿ ಇಲ್ಲ. ಇಲ್ಲ. ಹ್ಮ್ ಮತ್ತೆ ಬೆಳಗ್ತದಲ್ರಿ ಈಗ ಅಂದ್ರೆ ಯಾರಿಂದ ಅಂದ್ರೆ ವಿದ್ಯುತ್ತಿನ ಶಕ್ತಿಯಿಂದ. ಹ್ಮ್ ಹ್ಮ್ ಅದೇ ಪ್ರಕಾರ ನಮ್ಮ ನೋಡುವ ರೂಪವನ್ನು ನೋಡುವ ಕಣ್ಣಿಗೆ ಹ್ಮ್ ಹ್ಮ್ ಒಂದು ಶಕ್ತಿ ಬಂದದಂದ್ರೆ ಹ್ಮ್ ಅದು ಯಾರಿಂದ ಅಂದ್ರೆ ಹ್ಮ್ ನಿನ್ನ ಆತ್ಮನಿಂದ ಅಂತ. ಹ್ಮ್ ಹ್ಮ್ ನನ್ನ ಕಿವಿಗಳು ಶ್ರವಣ ಶಕ್ತಿಯನ್ನ ಪಡೆದುವುದು ನಿನ್ನಿಂದಲೇ. ಹ್ಮ್ ಹ್ಮ್ ಆತ್ಮಶಕ್ತಿಯಿಂದಲೇ ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸುವವು. ಹ್ಮ್ ಹ್ಮ್ ಅದ್ರ ಮುಖ್ಯಾಂಶ ಏನಂದ್ರೆ ಹ್ಮ್ ಹ್ಮ್ ಆತ್ಮನ ಲಕ್ಷಣಗಳನ್ನ ಸೂಚಿಸುತ್ತವೆ. ಹ್ಮ್ ಹ್ಮ್ ಅವ್ರ ಲಕ್ಷಣ ಒಂದು ಹುಡುಗಿನ ನೋಡಿ ಬಂದಾಗ ಲಕ್ಷಣ ಹೀಗಿದೆ, ಹ್ಮ್ ಹ್ಮ್ ಹುಡುಗನ ನೋಡಿದಾಗ ಲಕ್ಷಣ ಹೀಗಿದೆ ಅಂತ ಹೇಳ್ತೇವ್ರಿ. ಹ್ಮ್ ಹ್ಮ್ ಅದರಂತೆ ಆತ್ಮ ಹೇಗೆ ಅಂದ್ರೆ ಆತ್ಮನ ಲಕ್ಷಣಗಳನ್ನ ಹೇಳಲಿಕ್ಕೆ ಹೊರಟಾಗ ಈಗ ಹ್ಮ್ ಹ್ಮ್ ನಮ್ಮ ಹೃದಯ ಕುಹರದೊಳಗಿರುವ ಚೇತನ ಶಕ್ತಿಯೇ ಆತ್ಮ. ಹ್ಮ್ ಹ್ಮ್ ಮತ್ತು ಅದೇ ವಿಶ್ವಕ್ಕೆ ಆಧಾರ. ಹ್ಮ್ ಹ್ಮ್ ಸಕಲ ಚರ ಅಚರ ನಿಂತು ಮತ್ತೆ ನಿಂತಲ್ಲೇ ನಿಂತಂತ ಜೀವರಾಶಿಗಳು, ಹ್ಮ್ ಹ್ಮ್ ತಿರುಗಾಡುವಂತ ಎಲ್ಲಾ ಜೀವರಾಶಿ ಎಲ್ಲಾ ವಸ್ತುಗಳಿಗೂ ಹ್ಮ್ ಹ್ಮ್ ಆತ್ಮನೇ ಆಶ್ರಯ ಅಂತ. ಹ್ಮ್ ಹ್ಮ್ ನಮ್ಮ ಹೃದಯದಲ್ಲೇ ಇದು ಅಡಗಿರುವುದರಿಂದ ಹ್ಮ್ ಹ್ಮ್ ಎಲ್ಲಿ ಆದ್ರ ಆತ್ಮ ನಮ್ಮ ಹೃದಯದಲ್ಲೇ ಆತ್ಮ ಅದ. ಹೌದು. ಹ್ಮ್ ಮತ್ತೆ ಈ ಶ್ಲೋಕಗಳು ಏನ್ ಹೇಳಿದಂಗಾಯ್ತು ಅಂದ್ರೆ ಹ್ಮ್ ಹ್ಮ್ ಇದೇ ಆತ್ಮ ಎಂದು ಕೊನೆಗೊಳ್ಳುತ್ತವೆ.
ಹ್ಮ್ ಹ್ಮ್ ಮತ್ತೆ ನಿನ್ನ ಹೃದಯದಲ್ಲಿ ಇದ್ದದ್ದೇ ಆತ್ಮ ಅಂತ ಹೇಳಿ. ಹ್ಮ್ ಹ್ಮ್ ಅದಕ್ಕೆ ಆ ಆತ್ಮ ನಿನ್ನ ಹೃದಯದಲ್ಲಿ ಇದೆ ಎನ್ನುವುದು ಹ್ಮ್ ಹ್ಮ್ ಈ ಎಲ್ಲಾ ಉಪನಿಷತ್ತುಗಳ ಎಲ್ಲಾ ವೇದಗಳ ಅತ್ಯಂತ ಸಮೀಪವಾದ ಬೋಧ. ಹ್ಮ್ ಹ್ಮ್ ಇದು ಮಾಡಿ ಮಾಡಿ ಕೊನೆಗೆ ಏನಂದ್ರೆ ನೀನೇ ಆತ್ಮ ಇದ್ದೆ ಅಂತ ಹೇಳೋದು ನಿಶ್ಚಯ ಜ್ಞಾನ. ಹ್ಮ್ ಹ್ಮ್ ಮೊದಲು ಆತ್ಮ ನಿನ್ನಲ್ಲಿ ಆದ, ಹ್ಮ್ ಹ್ಮ್ ಆ ಆತ್ಮ ಸ್ವರೂಪನೇ ನೀನಿದ್ದಿ. ಹ್ಮ್ ಹ್ಮ್ ಕಾರಣ ಎಲ್ಲವೂ ಕೂಡ ನಿನ್ನ ಆಚ್ಛಾದನೆ ಮಾಡ್ಯಾರ ಹ್ಮ್ ಹ್ಮ್ ಮಾಯಾಶಕ್ತಿ. ಹ್ಮ್ ಹ್ಮ್ ಅದು ಮಾಯೆ ಇಲ್ಲ, ಹ್ಮ್ ಹ್ಮ್ ಇಲ್ಲದ್ರೂ ಕೂಡ ಇದ್ದಂತೆ ತೋರ್ತದ. ಹ್ಮ್ ಹ್ಮ್ ವಿಚಾರ ಮಾಡಿದಾಗ ನಿವೃತ್ತಿ ಆಗ್ತದೆ, ಹ್ಮ್ ಹ್ಮ್ ಅವಿಚಾರ ಕಾಲದಲ್ಲಿ ತೋರ್ತದ. ಹ್ಮ್ ಹ್ಮ್ ಅದರಂತೆ ನಿನ್ನ ಸ್ವರೂಪ ಜ್ಞಾನ ಆದಾಗ ಹ್ಮ್ ನಿನ್ನ ಸ್ವರೂಪವೇ ನಿನ್ನ ಅನುಭವ ಬರ್ತದ ಅನ್ನುವಂತ ಮಾತೆ ಹ್ಮ್ ಹ್ಮ್ ಇಲ್ಲಿವರೆಗೂ ಹೇಳ್ತಾ ಬಂದಂತ ವಿಷಯ. ಹ್ಮ್ ಹ್ಮ್ ಮತ್ತೆ ಈ ಆತ್ಮನ ಸನ್ನಿಧಿಯಿಂದ ಏನೇನ್ ಆಗ್ತದ ಅನ್ನುವಂಥದ್ದನ್ನ ಹ್ಮ್ ಹ್ಮ್ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಹ್ಮ್ ಇಲ್ಲಿಗೆ ಮಂಗಲವನ್ನು ಹೇಳ. ಹ್ಮ್